ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್. ನಾನು ಇವತ್ತು ಸಕ್ಕ ಟೇಸ್ಟಿಯಾಗಿ ಚೀಸ್ ಕಾರ್ನ್ ಮೊಮೋಸ್ ಮಾಡೋದನ್ನ ತೋರಿಸ್ತಿದ್ದೀನಿ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಚೀಸ್ ಕಾರ್ನ್ ಮೊಮೋಸು. ಹಾಗಿದ್ರೆ ಬನ್ನಿ ತಡ ಮಂದನೇ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಮೊಮೋಸ್ ಜೊತೆಗೆ ಚಟ್ನಿನೂ ಸಹ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಚಟ್ನಿ ಪ್ರಿಪೇರ್ ಮಾಡ್ಕೊಂಬಿಡೋಣ. ಈ ಚಟ್ನಿಗೆ ನಾನಿಲ್ಲಿ ಒಂದು 3 ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಇಷ್ಟ ಆಗುತ್ತೆ ಅಂದರೆ ಇಲ್ಲಿ ಖಾರ ಇರೋಂತಹ ಮೆಣಸಿನ್ಕಾಯನ್ನು ಸಹ ಹಾಕೋಬಹುದು. ಅದನ್ನು ಬೇಯೋದಕ್ಕೆ ಇಟ್ಬಿಡ್ತಿದ್ದೀನಿ. ಹಾಗೆ ಪಕ್ಕದಲ್ಲಿ ಕುದಿಯೋಂಥ ನೀರಿಗೆ ಕಾರ್ನ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನಾವಿಲ್ಲಿ ಕಾರ್ನ ಕುದಿಸ್ಕೋಬಾರ್ದು, ಕುದಿಯೋಂಥ ನೀರಿಗೆ ಹಾಕ್ಕೊಂಡು ಇಟ್ಕೋಬೇಕು ಅಷ್ಟೇ. ಬೇಯಿಸ್ಕೊಂಬಿಟ್ರೆ ಕಾರ್ನ್ ಮೊದಲಿಗೆ ಮೆತ್ತಗಿರುತ್ತಲ್ಲ, ನಾವು ಗ್ರೈಂಡ್ ಮಾಡುವಾಗ ಪೂರ್ತಿಯಾಗಿ ಪೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಇಲ್ಲಿ ಮೊಮೋಸ್ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಚಪಾತಿನ ಯಾವ ಥರ ಕಲಿಸ್ಕೊತೀವಿ ಅದೇ ಥರನೇ ಈ ಹಿಟ್ಟನ್ನು ಸಹ ಕಲಿಸ್ಕೊಂಡು ಇಟ್ಕೋಬಹುದು. ಹಾಗೆ ನಿಮಗೆ ಇಲ್ಲಿ ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಸಹ ತೊಗೋಬಹುದು. ಇದನ್ನು ಕಲಸಿ ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾವು ಬಿಸಿನೀರಿಗೆ ಹಾಕಿ ಏನು ಸ್ವೀಟ್ ಕಾರ್ನ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಚಿಕ್ಕದು ಈರುಳ್ಳಿ, ಹಾಗೆ ಒಂದು 4ರಿಂದ 5 ಹೆಸರು ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನಿಮ್ಮ ಹತ್ರ ಏನಾದರೂ ಚಾಪರ್ ಇದ್ದರೆ ಚಾಪರಲ್ಲೂ ಸಹ ಇದನ್ನು ಕಟ್ ಮಾಡ್ಕೋಬಹುದು. ನನ್ನ ಹತ್ರ ಚಾಪರ್ ಇಲ್ಲದೆ ಇರೋ ಕಾರಣಕ್ಕೆ ಇಲ್ಲಿ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರಿವರ್ಸ್ ಪಲ್ಸಲ್ಲಿ ಒಂದ್ಸರಿ ರನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ಆಗಬೇಕಾಗುತ್ತೆ ನಮಗೆ. ಇದನ್ನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಹಾಗೆ ಅದೇ ಮಿಕ್ಸಿ ಜಾರನ್ನ ವಾಶ್ ಮಾಡಿಕೊಂಡು ಇಲ್ಲಿ ನಾವೇನು ಟೊಮೆಟೊ ಹಾಗೆ ಮೆಣಸಿನ್ಕಾಯಿನ ಬೇಯಿಸೋಕೆ ಇಟ್ಟಿದ್ವಲ್ಲ ಅದು ಸಹ ಬೆಂದ್ಕೊಂಡಿದೆ. ಅದನ್ನ ಇವಾಗ ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನೀರನ್ನ ಹಾಕೋಬಾರ್ದು. ನಾವು ಟೊಮೆಟೊ ಪೇಸ್ಟ್ ಮಾಡ್ಕೊಳ್ಳುವಾಗ ಆ ಟೊಮೆಟೊಲಿರೋಂತಹ ಪೇಸ್ಟ್ ನೀರೇ ಸಾಕಾಗುತ್ತೆ. ಅದನ್ನು ಒಂದು ಬೌಲಿಗೆ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಒಂದು ಸ್ವಲ್ಪ ಲೆಮನ್ನ ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಚಟ್ನಿನೂ ಸಹ ರೆಡಿ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ. ನಾವೇನು ಕಾರ್ನನ್ನು ತರಿಯಾಗಿ ರುಬ್ಕೊಂಬಂದಿದ್ವಲ್ಲ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇವಾಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸು, ಹಾಗೆ ಆರಿಗೇನೋ ಹಾಕ್ಕೊತಾ ಇದ್ದೀನಿ. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದ್ರ ಬದಲಾಗಿ ನೀವು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ನಾನು ಚೀಸು ಮೊಮೋಸ್ ಮಾಡ್ತಾ ಇರೋದ್ರಿಂದ ಚೀಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇಲ್ಲಿ ಮೊಮೋಸು ಕ್ರೀಮಿಯಾಗಿ ಬೇಕು, ಚೀಸಿಯಾಗಿ ಬೇಕು ಅಂದರೆ ನೀವು ಇಲ್ಲಿ ಜಾಸ್ತಿನೂ ಸಹ ಚೀಸ್ನ ಹಾಕೋಬಹುದು. ನಾನೊಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಫಿಲ್ಲಿಂಗು ಸಹ ರೆಡಿ ಆಯಿತು. ಹಾಗೆ ಇಲ್ಲಿ ಇವಾಗ ಮೊಮೋಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕದು ಗೋಲಿ ಆಕಾರದಷ್ಟು ಹಿಟ್ಟನ್ನ ತೊಗೊಂಡು ಲಟ್ಟಿಸ್ಕೋಬೇಕಾಗತ್ತೆ. ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ ಮಾಡ್ತಾ ಇರೋಂತಹ ಮೊಮೋಸು ಶೇಪ್ಲೆಸ್ ಆಗಿದೆ. ನನಗೆ ಫಿಲ್ಲಿಂಗ್ ಮಾಡುವಾಗ ಅದು ಕರೆಕ್ಟಾಗಿ ಫೋಲ್ಡ್ ಮಾಡೋಕ್ಕೆ ಬರಲಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೋದಕ ಥರ ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕಡುಬು ಥರನೂ ಸಹ ಫಿಲ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ಮೊಮೋಸ್ನ ಫಿಲ್ ಮಾಡಿಕೊಂಡು ಇಟ್ಕೋಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫಿಲ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾವೇನು ಸ್ಟಫಿಂಗ್ ಹಾಕ್ಕೊತೀವಲ್ಲ ಅದನ್ನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಒಂದೇ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕ್ಕೊಂಡ್ರೆ ನಾವೇನು ಹಬೆಯಲ್ಲಿ ಬೇಯಿಸ್ತೀವಲ್ಲ ಮೊಮೋಸು ಆವಾಗ ಬೇಯೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಚೀಸ್ ಹಾಕಿರೋದ್ರಿಂದ ಹೊರಗಡೆ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ನಾನು ಮೊದಲಿಗೆ ಹೇಳಿದ್ದೀನಿ, ನಾನಿಲ್ಲಿ ಯಾವುದೇ ಶೇಪ್ನ ಮಾಡಿಲ್ಲ ಮೊಮೋಸ್ಗೆ. ನನಗೆ ಯಾವ ಶೇಪ್ ಬರುತ್ತೆ ಆ ಶೇಪಲ್ಲೇ ಮೊಮೋಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇದೆಲ್ಲ ರೆಡಿ ಆಯಿತು. ಇದನ್ನು ಇವಾಗ ಹಬೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಈ ಥರ ತೂತಿರೋಂತಹ ಸ್ಟ್ರೇನರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಮೊಮೋಸು ರೆಡಿ ಆಯಿತು ಅಂತ. ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ಅದ್ರ ಜೊತೆಗೆ ಈ ಕೆಂಪು ಚಟ್ನಿನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ದಿನದಿಂದ ನನಗೆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಹಬ್ಬ ಇರೋ ಕಾರಣಕ್ಕೆ ಹಬ್ಬದ ಬ್ಯುಸಿಯಲ್ಲಿ ವಿಡಿಯೋನ ಹಾಕೋಕ್ಕೂ ಆಗಿರಲಿಲ್ಲ. ಹಾಗೆ ವಿಡಿಯೋ ರೆಡಿ ಮಾಡೋದಕ್ಕೂ ಆಗಿರಲಿಲ್ಲ. ವಾಯ್ಸ್ ಓವರು ಕೊಟ್ಕೊಳ್ಳೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಹಾಕ್ತಾಯಿದ್ದೀನಿ ಈ ವಿಡಿಯೋನ. ಇದನ್ನು 1 ವಾರನೇ ಆಯಿತು ಈ ವಿಡಿಯೋನ ನಾನು ಮಾಡಿಬಿಟ್ಟು. ನಂಗೆ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ಇವತ್ತು ಹಾಕಿದ್ದೀನಿ. ನೋಡಿ ಇಷ್ಟ ಆದರೆ ಮೊಮೋಸು ಸಹ ರೆಡಿ ಆಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ಹಾಗೆ ನಾವು ಸ್ಟ್ರೇನಲ್ಲಿ ಇದನ್ನು ಹಬೆಯಲ್ಲಿ ಬೇಯಿಸ್ತಾ ಇರ್ತೀವಲ್ವ, ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ನೋಡಿ. ಬೇಯುವಾಗ ಉಬ್ಬಿರುತ್ತೆ. ನಾವು ಮೇಲ್ಗಡೆ ಲಿಡ್ನ ಓಪನ್ ಮಾಡಿದಾಗ ಪೂರ್ತಿಯಾಗಿ ಫ್ಲ್ಯಾಟ್ ಆಗಿರುತ್ತೆ. ಹಾಗೆ ಸ್ಟ್ರೇನರಿಗೆ ಎಲ್ಲೂ ಒಂಚೂರು ಅಂಟ್ಕೊಂಡಿರಲ್ಲ, ನೀಟಾಗಿ ಬಂದಿರುತ್ತೆ. ಹೊರಗಡೆ ಕೊಡ್ತಾರೆ ನೋಡಿ ಮೊಮೋಸು, ಅದೇ ರುಚಿನ ನಾವು ಮನೇಲಿ ಮಾಡ್ಕೋಬೋದು. ಹಾಗೆ ಇದನ್ನು ಮಾಡೋದಕ್ಕೂ ಸಹ ತುಂಬಾ ಏನು ಟೈಮ್ ತೊಗೊಳ್ಳಲ್ಲ. ಕಾರ್ನು ಹಾಗೆ ಚೀಸ್ ಇದ್ದರೆ ಈ ಮೊಮೋಸ್ನ ರೆಡಿ ಮಾಡ್ಕೊಂಬಿಡ್ಬೋದು. ಹಾಗೆ ಮೊಮೋಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ. ಅಷ್ಟೊಂದು ಟೇಸ್ಟಿಯಾಗಿರೋಂತಹ ಮೊಮೋಸ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬಹುದು. ನೋಡಿ
ಒಂದು ಸುಮಾರಾಗಿ ಒಂದು 5 ನಿಮಿಷ ಆದರೆ ಸಾಕಾಗುತ್ತೆ ಮೊಮೋಸ್ ಬೇಯೋದಕ್ಕೆ. ಏನು ಜಾಸ್ತಿ ಹೊತ್ತೇನು ಟೈಮ್ ತೊಗೊಳ್ಳಲ್ಲ. ಈ ಚೀಸ್ ಮೆಲ್ಟ್ ಆಗಿ ಮೇಲ್ಗಡೆ ನಾವೇನು ಹಿಟ್ಟನ್ನ ಹಾಕಿದ್ದೀವಲ್ಲ ಅದು ಬೆಂದ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೋಡಿ ಒಂದು 5ರಿಂದ 6 ನಿಮಿಷ ತೊಗೊಂಡಿದ್ದೆ ಈ ಒಂದು ಬ್ಯಾಚ್ ಮೊಮೋಸ್ ಬೇಯೋದಕ್ಕೆ. ಸೂಪರ್ ಟೇಸ್ಟಿಯಾಗಿತ್ತು. ಬಿಸಿ ಬಿಸಿಯಾಗಿ ಈ ಥರ ಮೊಮೋಸ್ ಮಾಡಿಕೊಟ್ರೆ ಒಬ್ಬರು ಆರಾಮಾಗಿ 6ರಿಂದ 7 ಮೊಮೋಸ್ನ ತಿನ್ನೋದಂತೂ ಗ್ಯಾರಂಟಿ. ಹಾಗೆ ಹೊರಗಡೆ ಮಾಡಿರೋಂತಹ ಮೊಮೋಸ್ ಅಷ್ಟು ಟೇಸ್ಟ್ ಕೊಡುತ್ತಾ ಇಲ್ವೋ ಗೊತ್ತಿಲ್ಲ. ಮನೇಲಿ ಮಾಡಿರೋಂತಹ ಮೊಮೋಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ ನಿಮಗೆ ಒಂದು ಓಪನ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ನಾನು ನಿಮಗೆ ಮೊದಲೇ ಹೇಳಿರೋ ಥರ ನಿಮ್ಗೇನಾದ್ರು ಚೀಸ್ ತುಂಬ ಇಷ್ಟಪಡ್ತೀವಿ ಅಂದರೆ ನೀವು ಇದಕ್ಕೆ ಚೀಸ್ನ ಜಾಸ್ತಿ ಹಾಕ್ಕೊಳ್ಳಿ. ಕ್ರೀಮಿಯಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೋಡಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುವಂತಹ ಚೀಸ್ ಕಾರ್ನ್ ಮೊಮೋಸು. ನೀವು ಸಹ ನಾನು ಮಾಡಿರುವಂತಹ ಈ ಮೊಮೋಸ್ನ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ನೋಡಿ ನನಗೆ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.